ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಪ್ರತಿಯೊಬ್ಬರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ತುಂಬ ದೊಡ್ಡ ಒಂದು ಕನಸು ಇಟ್ಕೊಂಡು ಬಂದಿರ್ತೀರಿ. ಸೊ ಏನಾದರೂ ದೊಡ್ಡ ಮಟ್ಟದಲ್ಲಿ ನಾವು ಸಾಧನೆ ಮಾಡಬೇಕು, ಸೊ ಸಕ್ಸಸ್ ಆಗಲೇಬೇಕು, ಬಂದ ಮೇಲೆ ನಾವಿಲ್ಲಿ ಸಕ್ಸಸ್ ಆಗಿ ತೋರಿಸಬೇಕು ಅಂತ ಹೇಳಿ. ಬಟ್ ಏನಾಗುತ್ತಂದರೆ ಎಲ್ಲರಿಗೂ ಪ್ರಾಬ್ಲಮ್ಸ್ ದೊಡ್ಡದಾಗಿ ಕಾಣುತ್ತೆ. ಓಕೆ, ಇಲ್ಲಿ ಪ್ರಾಬ್ಲಮ್ಸ್ ಅಂತ ಹೇಳೋರೆ ನೀವು ನೋಡ್ಬೋದು. ಯಾಕಂದರೆ ಶಾರ್ಟ್ ಪೀರಿಯಡಲ್ಲಿ ದೊಡ್ಡ ಸಕ್ಸಸ್ ನೋಡುವಾಗ, ಸೊ ಶಾರ್ಟ್ ಪೀರಿಯಡಲ್ಲಿ 50 ವರ್ಷದಲ್ಲಿ ಸಿಗುವಂಥ ಎಲ್ಲ ಕಷ್ಟಗಳು ಬಂದಾಗಿ ಕಾಣುತ್ತೆ ನಮಗೆ. ಸೊ ನಮಗೆ ಪ್ರಾಬ್ಲಮ್ಸ್ ತುಂಬ ದೊಡ್ಡದಾಗಿ ಕಾಣುತ್ತೆ ಅಲ್ವಾ. ಸೊ ನಾನು ಹೇಳೋದು ಒಂದೇ ವಿಷಯ. ಸೊ ಇಲ್ಲಿ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಪಾಯಿಂಟ್ ಅಲ್ವಾ. ಸೊ ಪ್ರಾಬ್ಲಮ್ಸ್ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಕೇಳಿದರೆ, ನಾವು ಸೇರುವಾಗ ಇಲ್ಲಿ ಯೋಚನೆ ಮಾಡಿರ್ತೇವೆ ಮನೆ ಆಗಬೇಕು, ಕರೆಕ್ಟಾ, ಅಥವಾ ಫೈನಾನ್ಷಿಯಲ್ ನಾವು ಸ್ಟ್ರಾಂಗ್ ಆಗಬೇಕು, ಅದಕ್ಕೋಸ್ಕರ ನಾವು ಇಲ್ಲಿ ಕೆಲಸ ಮಾಡಬೇಕು ಅಂತ ಈ ಕನ್ಸು ಇಟ್ಕೊಂಡು ನಾವು ಬಂದಿರ್ತೇವೆ, ಕರೆಕ್ಟಾ. ಬಟ್ ಇದಕ್ಕೋಸ್ಕರ ನಾವಿಲ್ಲಿ ವರ್ಕ್ ಮಾಡ್ತಾಯಿದ್ದೇವೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವಿಲ್ಲಿ ವರ್ಕ್ ಮಾಡ್ತಾಯಿದ್ರೆ ಖಂಡಿತ ಪ್ರಾಬ್ಲಮ್ಸ್ ಯಾವುದು ಪ್ರಾಬ್ಲಮಾಗಿ ಕಾಣಲ್ಲ ಅಲ್ವಾ. ಸೊ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಕೇಳಿದರೆ, ನಾವು ಯಾವಾಗ ಆ ಕನಸನ್ನು ಯೋಚನೆ ಮಾಡ್ತೇವೋ, ಕನಸಿಟ್ಕೊಳ್ತೇವೋ ಇದಾಗಬೇಕು ಅಂತ, ಅವತ್ತಿಂದ ನಾವಲ್ಲಿ ವರ್ಕ್ ಮಾಡ್ತಾಯಿದ್ರೆ ಖಂಡಿತ ಆ ಒಂದು ಕನಸಿದೆ ಅಲ್ಲ, ಲಾಸ್ಟ್ ಮೂಮೆಂಟಿಗೆ ಪ್ರಾಬ್ಲಮಿಗೆ ಕನ್ವರ್ಟ್ ಆಗಲ್ಲ. ಇಲ್ಲಂತ ಹೇಳಿದರೆ ಕನ್ವರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ 5 ವರ್ಷದ ನಂತರ ಮನೆ ಆಗಬೇಕು ಅನ್ನೋ ಕನಸಿಟ್ಕೊಂಡು ನಾವು ಬಂದಿರ್ತೇವೆ. 4ನೇ ವರ್ಷಕ್ಕೆ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ನಾವೆಲ್ಲ ಕಡೆ ಹೇಳಿರ್ತೇವೆ 5ನೇ ವರ್ಷಕ್ಕೆ ನಾವು ಮನೆ ಅಂತ ಹೇಳಿ, ಬಟ್ ಇನ್ನೂ ಮನೆ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಅಲ್ವಾ. ಸೊ ಈ ಒಂದು ಕನಸು ಲಾಸ್ಟ್ ಮೂಮೆಂಟಿಗೆ ಪ್ರಾಬ್ಲಮಾಗಿ ಕನ್ವರ್ಟ್ ಆಗುವಂಥದ್ದು. ಸೊ ನಾವಿಲ್ಲಿ ಪ್ರಾಬ್ಲಮ್ಸನ್ನು ತುಂಬ ನೋಡ್ತೇವೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲ ಕೂಡ ಸಹಜ, ಪ್ರಾಬ್ಲಮ್ ಬರೋದು, ಸೋಲು ಗೆಲುವು ಎಲ್ಲವೂ ಕೂಡ ಸಹಜ. ಬಟ್ ಸೋತಾಗ ನಾವು ಯಾವುದೇ ರೀತಿ ಹೋಪ್ಸನ್ನು ಕಳ್ಕೊಳ್ಳೋದು ಬೇಡ. ಮತ್ತೊಮ್ಮೆ ನಾವು ರೀಸ್ಟಾರ್ಟ್ ಮಾಡುವ, ಮತ್ತೊಮ್ಮೆ ಒಂದು ದೊಡ್ಡ ಡ್ರೀಮನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡುವ. ಯಾಕಂತ ಹೇಳಿದರೆ ಈ ಅವಮಾನ, ಈ ಅನುಮಾನ ಬಂದರೆ ಮಾತ್ರ ಇನ್ನೂ ನಾವು ಸ್ಟ್ರಾಂಗ್ ಆಗುವಂಥದ್ದಲ್ವಾ. ಸೊ ಹಾಗಾಗಿ ಡ್ರೀಮಿಗೆ ನೀವು ಕರೆಕ್ಟಾಗಿ ಫೋಕಸ್ ಮಾಡಿಕೊಂಡು ಸ್ಟ್ರಾಂಗ್ ಆಗಿರಿ. ಎಂಥ ಅನ್ಕಂಫರ್ಟೇಬಲ್ ಸಿಚುವೇಶನ್ ಇದ್ರೂ ಕೂಡ ನೀವು ಕಂಫರ್ಟ್ ಆಗಿದ್ದು ಕೆಲಸ ಮಾಡ್ತಾ ಹೋಗಿ, ಖಂಡಿತ ನಿಮ್ಮ ಗ್ರೋತ್ ಆಗಲಿಕ್ಕೆ ಸಾಧ್ಯ ಇದೆ. ಯಾವ ಪ್ರಾಬ್ಲಮಿಗೆ ಫೋಕಸ್ ಮಾಡಬೇಡಿ, ಎಷ್ಟೇ ಪ್ರಾಬ್ಲಮ್ ಬಂದು ಕೂಡ ಫೇಸ್ ಮಾಡ್ಕೊಂಡು ಮುಂದೆ ಹೋಗಿ. ಇಂಥ ಒಂದು ಅನ್ಕಂಫರ್ಟೇಬಲ್ ಸಿಚುವೇಶನ್ ಬಂದರೂ ಕೂಡ ಕಂಫರ್ಟ್ ಆಗಿದ್ದು ಕೆಲಸ ಮಾಡ್ತಾ ಹೋಗಿ, ಅಲ್ಲಿ ನಿಮ್ಮ ಗ್ರೋತ್ ಸಿಗತ್ತೆ. ಓಕೆ, ಸೊ ಹೀಗೆ ನೀವು ವರ್ಕ್ ಮಾಡ್ತಾಯಿದ್ರೆ ಮಾತ್ರ ನಿಮಗೆ ಈ ಒಂದು ಪ್ರಾಬ್ಲಮನ್ನು ಓವರ್ಕಮ್ ಮಾಡಲಿಕ್ಕೆ ಸಾಧ್ಯ. ಓಕೆ, ಆಲ್ ದಿ ಬೆಸ್ಟ್. ನೀವು ಈ ಒಂದು ಟೆಕ್ನಿಕ್ಕನ್ನು ಇಂಪ್ಲಿಮೆಂಟ್ ಮಾಡಿ ಎಲ್ಲ ಒಂದು ಸಿಚುವೇಷನಲ್ಲಿ ಕೂಡ ಪಾಸಿಟಿವ್ ಇಟ್ಕೊಂಡು ಮುಂದೆ ಬನ್ನಿ. ಥ್ಯಾಂಕ್ ಯು.